ನಮಸ್ಕಾರ ಗೆಳೆಯರೇ, ನಾನು ಮಂಜುನಾಥ್, ಎಂ ಜಿ ಗ್ರೂಪ್ ಫೌಂಡರ್ ಆ್ಯಂಡ್ ಓನರ್. ಅದರ ಜೊತೆಗೆ 1,000ಕ್ಕಿಂತ ಅಧಿಕ ಏನು ನಮ್ಮ ಕಡೆ ಕೋರ್ಸ್ಗಳು ಅವೈಲೇಬಲ್ ಇದೆ. ಭಾಳಷ್ಟು ಇನ್ಸ್ಟಿಟ್ಯೂಟ್ ನಮ್ಮ ಜೊತೆ ಅಲೈನ್ಸ್ ಇದೆ. ಭಾಳಷ್ಟು ನಿಮ್ಮ ಫ್ಯೂಚರ್ ಡಿಸೈಡ್ ಮಾಡೋಕ್ಕೆ, ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸೋಕ್ಕೆ ಭಾಳಷ್ಟು ಕೋರ್ಸ್ ಅವೈಲೇಬಲ್ ಇದೆ. ಬಟ್ ಈ ವಿಡಿಯೋ ಇದಕ್ಕಾಗಿ ಅಲ್ಲ. ಈ ವಿಡಿಯೋ ಬರುವ PUC ಎಕ್ಸಾಮ್ನಲ್ಲಿ ಎಷ್ಟೋ ಯುವಕರು, ಯುವತಿಯರು, ವಿದ್ಯಾರ್ಥಿಗಳು ಎಕ್ಸಾಮ್ ನೀಡಲು ಸಿದ್ಧರಾಗಿದ್ದಾರೆ. ಆದರೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ನಿಂದ ಅವರು ಏನಾದರೂ ಸಣ್ಣ ಪುಟ್ಟ ತಪ್ಪುಗಳನ್ನು ಕೂಡ ಮಾಡ್ತಾರೆ ಹಾಗೂ ಕಾನ್ಫಿಡೆಂಟ್ನ ಕಳೆದುಕೊಳ್ತಾರೆ. ಸೊ ಅದರ ಬಗ್ಗೆ ಈ ವಿಡಿಯೋ ಇದೆ. ಸಂಪೂರ್ಣ ವಿಡಿಯೋ ನೋಡಿ ಹಾಗೂ ಈ ವಿಡಿಯೋನ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಶೇರ್ ಮಾಡಿ. ಯಾಕಂದರೆ ಬರುವ ಎಕ್ಸಾಮ್ದಲ್ಲಿ ಅವರು ಹೇಗೆಲ್ಲ ಪ್ರಿಪೇರ್ ಆಗಬೇಕು, ಯಾವೆಲ್ಲ ಟ್ರಿಕ್ಸ್ ಯೂಸ್ ಮಾಡಬೇಕು, ಹಾಗೂ ಬರುವ ಎಕ್ಸಾಮ್ನಲ್ಲಿ ಯಾವ ಲೆವೆಲ್ನಲ್ಲಿ ಅವರು ಸ್ಕೋರ್ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಅವರಿಗೆ ಹೆಚ್ಚಿಸಿ. ಹೌದು ಗೆಳೆಯರೆ, ಏನು ವಿದ್ಯಾರ್ಥಿಗಳಿಗೆ ಕಿವಿಮಾತು, ಈ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ತಾವು ಕಾನ್ಫಿಡೆನ್ಸ್ ಆಗಿರಿ, ತಾವು ಓದಿರುವ ಅಧ್ಯಯನ ಮೇಲೆ ನಂಬಿಕೆ ಇಡಿ, ತಮ್ಮ ಮೇಲೆ ನಂಬಿಕೆ ಇಡಿ, ಹಾಗೂ ಎಕ್ಸಾಮ್ ಪ್ರಿಪೇರ್ ಆಗೋಕ್ಕೆ ಸಿದ್ಧರಾಗಿ, ಎಕ್ಸಾಮ್ ನೀಡೋಕ್ಕೆ ಸಿದ್ಧರಾಗಿ. ಎಕ್ಸಾಮ್ ಶುರು ಆಗೋಕ್ಕಿಂತ ಮುಂಚೆ ಕೆಲವು ಸ್ಟೆಪ್ಸ್ ಇದೆ, ಟ್ರಿಕ್ಸ್ ಇದೆ, ಅದನ್ನು ಯೂಸ್ ಮಾಡಿ. ಎಕ್ಸಾಮ್ ಹಾಲ್ ಟಿಕೆಟ್ನ ಮೊದಲು ನೀವು ಪಡೆದುಕೊಳ್ಳಿ. ಹಾಲ್ ಟಿಕೆಟ್ ತಕ್ಷಣ ಅದರಲ್ಲಿ ಯಾವ ಎಕ್ಸಾಮ್ ಯಾವ ಡೇಟ್ಗಿದೆ, ಯಾವ ಸಬ್ಜೆಕ್ಟ್ಸ್ ಇದೆ, ಯಾವ ಸಮಯದಲ್ಲಿದೆ, ಆ ನಿಗದಿತ ಸಮಯ ಏನು ಆ ಎಕ್ಸಾಮ್ದು, ಇದನ್ನು ಕಂಪಲ್ಸರಿಯಾಗಿ ನೋಡ್ಕೊಳ್ಳಿ. ಟೈಮ್ ಟೇಬಲ್ ಇದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್, ತಾವು ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಪೆನ್ಗಳನ್ನು ಕ್ಯಾರಿ ಮಾಡಿ. ಬೇರೆ ಬೇರೆ ಅಟ್ಲೀಸ್ಟ್ ಕಲರ್ದು 2 ಪೆನ್ನ ಕ್ಯಾರಿ ಮಾಡಿ, ಹಾಗೂ ಕಂಪಾಸ್ ಕೂಡ ಕ್ಯಾರಿ ಮಾಡಿ. ಪ್ರತಿ ಎಕ್ಸಾಮ್ಗೂ ಹಾಲ್ ಟಿಕೆಟ್ ಒಯ್ಯೋದನ್ನು ಮರಿಬೇಡಿ. ಹಾಗೂ ಪ್ರತಿಯೊಂದು ಎಕ್ಸಾಮ್ ಶುರು ಆಗೋಕ್ಕಿಂತ ಮುಂಚೆ ಅಟ್ಲೀಸ್ಟ್ 15 ಮಿನಿಟ್ಸ್ ಬಿಫೋರ್ ನೀವು ಹಾಜರಿಯಾಗಿ, ಪ್ರೆಸೆಂಟ್ ಆಗಿ. ಆ ಎಕ್ಸಾಮ್ದಲ್ಲಿ ಬಿಫೋರ್ 15 ಮಿನಿಟ್ಸ್ ನೀವು ಪ್ರೆಸೆಂಟ್ ಆದರೆ ಯಾವ ರೀತಿಯಾಗಿ ನಿಮ್ಮ ಕಾನ್ಫಿಡೆನ್ಸ್ ಆಗುತ್ತೆ ಅದನ್ನು ಹೇಳ್ಕೊತೀನಿ. ನೀವು ನಿಮ್ಮ ಡೆಸ್ಕ್ ಮೇಲೆ ಹೋಗ್ಕೊಂಡ್ರಿ, ಬ್ರೀತಿಂಗ್ ಮಾಡಿ, ಆಮೇಲೆ ಹೇಳಿ, ಐ ಆಮ್ ಕಾನ್ಫಿಡೆಂಟ್ ಆ್ಯಂಡ್ ಐ ವಿಲ್ ಕ್ಲಿಯರ್ ದಿಸ್ ಎಕ್ಸಾಮ್. ಐ ಆಮ್ ವೆರಿ ಶ್ಯೂರ್ ದಿಸ್ ಎಕ್ಸಾಮ್ ಐ ವಿಲ್ ರಾಕ್ಸ್. ಈ ಮಂತ್ರವನ್ನು 5 ಸಲ ಜಪಿಸಿ ಹಾಗೂ ನಂಬಿಕೆ ಇಟ್ಕೊಳ್ಳಿ. ನೀವು ಮಾಡಿರುವ ಅಧ್ಯಯನದ ಮೇಲೇ ಕ್ವಶನ್ಸ್ ಇರುತ್ತೆ, ಸೊ ಹೆದರುವ ಅವಶ್ಯಕತೆ ಕೂಡ ಇಲ್ಲ. ತದನಂತರ ನಿಮಗೆ ಹಾಲ್ ಟಿಕೆಟ್ ಯಾವುದಲ್ಲಿ ಹಾಲ್ದಲ್ಲಿ ಕುಂತ ತಕ್ಷಣ ನಿಮಗೆ ಯಾವ ರೀತಿಯಾಗಿ ಎಕ್ಸಾಮ್ ಕ್ವಶನ್ ಪೇಪರ್ ನಿಮ್ಮ ಕೈಯಲ್ಲಿ ಕೊಡ್ತಾರೋ ಆ ಕ್ವಶನ್ ಪೇಪರ್ನ ಒಂದ್ಸಲ ನೋಡ್ಕೊಳ್ಳಿ. ಯಾವುದು ನಿಮಗೆ ಆನ್ಸರ್ ಫಸ್ಟ್ ಬರುತ್ತೆ ಅದರ ಬಗ್ಗೆನೇ ತಾವು ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಗೆ ಯಾವೆಲ್ಲ ಆನ್ಸರ್ ಬರುತ್ತೆ ಅವನ್ನ ಮೊದಲು ಟಿಕ್ ಮಾಡ್ಕೊಳ್ಳಿ. ಆಮೇಲೆ ಆನ್ಸರ್ ಶೀಟ್ದಲ್ಲಿ ಅವನ್ನೆಲ್ಲ ಬರೀರಿ. ಕೊನೆಗೆ ಏನು ಒಂದು 15-30 ಮಿನಿಟ್ಸ್ ನಿಮ್ಮಲ್ಲಿ ಟೈಮ್ ಇದ್ದರೆ ಅದನ್ನು ಮತ್ತೆ ಯಾವ ಎಕ್ಸಾಮ್ ಅಥವಾ ಯಾವ ಕ್ವಶನ್ಸ್ನ ನೀವು ಬಿಟ್ಟಿದ್ದೀರಿ ಅದ್ರ ಬಗ್ಗೆನೂ ಚೆಕ್ ಮಾಡಿ. ಅದ್ರ ಬಗ್ಗೆ ಏನಾದರೂ ಮೆಮರೈಸ್ಡ್ ಮಾಡ್ಕೊಂಡು ಅದಕ್ಕೂ ಕೂಡ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಒಟ್ಟಾರೆ ಈ ಎಕ್ಸಾಮ್ ಏನು ನಡೀತಾ ಇದೆ ಇದು ನಿಮ್ಮ ಸ್ಟ್ರೆಂತ್ ಬಗ್ಗೆ, ಇದು ನಿಮ್ಮ ಭವಿಷ್ಯ ನಿರ್ಧರಿಸುವ ಎಕ್ಸಾಮ್ ಕೂಡ ಅಲ್ಲ. ಸೊ ನಿಮ್ಮ ಸ್ಟ್ರೆಂತನ್ನು ನಿರ್ಧರಿಸುತ್ತೆ. ಇದರ ಮೇಲೆ ಇನ್ನೂ ಬಹಳಷ್ಟು ಲೈಫ್ ಇರುತ್ತೆ. ಅದರಲ್ಲಿ ಇನ್ನೂ ಹಲವಾರು ಎಕ್ಸಾಮ್ಸ್ ಬರ್ತಾ ಇರುತ್ತೆ. ಹೇಗೆ ನೀವು ಫಸ್ಟ್ ಸ್ಟ್ಯಾಂಡರ್ಡ್ದಿಂದ SSLCವರೆಗೂ ಕ್ಲಿಯರ್ ಮಾಡಿದ್ದೀರಿ, ಈ ಎಕ್ಸಾಮ್ ಕೂಡ ಈಸಿಯಾಗಿ ಕ್ಲಿಯರ್ ಮಾಡ್ತೀರಿ. ಸೊ ಬಿ ಕಾನ್ಫಿಡೆಂಟ್, ಬಿ ಶ್ಯೂರ್ ಆ್ಯಂಡ್ ರಾಕ್ ದಿಸ್ ಎಕ್ಸಾಮ್. ಇದಕ್ಕಿಂತ ಮುಂಚೆ ಅವರ ಪಾಲಕರಿಗೊಂದು ಮನವಿ, ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯಾಗಿ ಪ್ರೆಷರ್ನ ತರಬೇಡಿ. ಎಕ್ಸಾಮ್ಸ್ ಬಗ್ಗೆ ಅವರಿಗೆ ಹೆದರಿಸಬೇಡಿ. ಬೇರೆಯವ್ರನ್ನ ಎಕ್ಸಾಂಪಲ್ ಕೊಟ್ಟು ಅವ್ರು ಕಂಪೇರ್ ಮಾಡಬೇಡಿ. ಅವರಿಗೆ ಅವರಷ್ಟಕ್ಕೆ ಬಿಡಿ. ಇನ್ನು ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಇದೆ. ಸೊ ಅವರು ಕಾನ್ಫಿಡೆಂಟಾಗಿ ಎಕ್ಸಾಮ್ ಬರೀಲಿ. ರಿಸಲ್ಟ್ ಆಮೇಲೆ ನೋಡೋಣ. ಇವಾಗ ಎಕ್ಸಾಮ್ಗೆ ಅವ್ರು ಪ್ರಿಪೇರ್ ಆಗಿ ಎಕ್ಸಾಮ್ ಬರೀಲಿ. ಸೊ ದಯವಿಟ್ಟು ಯಾವುದೇ ರೀತಿಯಾಗಿ ಪಾಲಕರು ತಮ್ಮ ಮಕ್ಕಳಿಗೆ ನೆಗೆಟಿವ್ ಒಂದು ಥಾಟನ್ನು ನೀಡಬೇಡಿ. ದಯವಿಟ್ಟು ಅವರು ಒಳ್ಳೆ ಸ್ಕೋರ್ ಮಾಡ್ತಾರೆ, ಅವರು ಪಾಸ್ ಆಗ್ತಾರೆ, ಅವರು ತಮ್ಮ ಭವಿಷ್ಯವನ್ನು ನಿರ್ಧರಿಸೋ ಸಕ್ಷಮರಾಗಿರ್ತಾರೆ, ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ತಾರೆ. ಸೊ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ, ಇನ್ನೂ ಏನಾದರೂ ಕ್ವಶನ್ಸ್ ಇದ್ದರೆ ದಯವಿಟ್ಟು ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ. ನಾವು ನಿಮ್ಮ ಜೊತೆ ಇದ್ದೇವೆ. ನಿಮ್ಮ ಪ್ರತಿ ಪ್ರಶ್ನೆಗೂ ಆನ್ಸರ್ ಮಾಡಲು ಸಿದ್ಧರಾಗಿದ್ದೇವೆ. ಸೊ ಯಾವುದೇ ರೀತಿಯಾಗಿ ನಮ್ದೇನು ಚಾರ್ಜ್ ಇಲ್ಲ, ಏನಿಲ್ಲ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಎನಿ ಟೈಮ್ ನೀವು ನಮ್ಗೆ ಕಾಲ್ ಮಾಡ್ಬೋದು. MG ಗ್ರೂಪ್ ಸದಾ ನಿಮ್ಮ ಜೊತೆ ಇದೆ. PUC ಪಾಸ್ ಆದ್ರೂ ನಮ್ಮ ಕಡೆ ಭಾಳಷ್ಟು ಮಟೀರಿಯಲ್ ಇದೆ. ಹೌ ಟು ಡೆವಲಪ್ ಯುವರ್ ಫ್ಯೂಚರ್ ಅನ್ನೋದ್ರ ಬಗ್ಗೆ. ಫೇಲ್ ಆದರೂ ಕೂಡ ಹೌ ಟು ಕಮ್ ಬ್ಯಾಕ್ ಇನ್ ಯುವರ್ ಲೈಫ್ ಅನ್ನೋದು ಒಂದು ಕಾನ್ಸೆಪ್ಟ್ ಮಾಡ್ತಾ ಇದ್ದೇವೆ. ಸೊ 2 ಆಪ್ಷನ್ಸ್ ಇದೆ. ಈ ಬರುವ ಎಕ್ಸಾಮ್ನ ರಾಕ್ಸ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೆ ತಿಳಿಸಿ ನಿಮ್ಮ ಸಾಮರ್ಥ್ಯ ಏನು ಅಂತ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.